ನಮಸ್ಕಾರ ವೀಕ್ಷಕರೇ, ಫೈವ್ ಸ್ಕೈಸ್ ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಒಂದು ಶಾಕಿಂಗ್ ನ್ಯೂಸ್. ಅಜಿಂಕ್ಯ ರಹಾನೆ ಇದ್ದಕ್ಕಿದ್ದಂಗೆ ರಿಸೈನ್ ಮಾಡಿದ್ರು. ಯಾಕೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಒಂದು ಅರ್ಥ ಆಗಲಿಲ್ಲ. ಅವರು ಇಂಟರ್ನ್ಯಾಷನಲ್ ಹಾಗೂ IPL ಎಲ್ಲದಕ್ಕೂ ರಿಸೈನ್ ಮಾಡಿಬಿಟ್ರು. ನೀನು ಒತ್ತಡದಿಂದ ಮಾಡಿದ್ರು, ಬೇಕಂತ ಮಾಡಿದ್ರು, ಒಂದು ಅರ್ಥ ಆಗ್ತಿಲ್ಲ. ಅದ್ರ ಬಗ್ಗೆ ವಿವರಣೆ ಕೊಡೋಣ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಾನು ನಿಮ್ಮ ಪ್ರೀತಿ ಹರೀಶ್. ಕ್ರಿಕೆಟ್ ಅಪ್ಡೇಟ್ ನ್ಯೂಸ್ ಕೊಡ್ತಾ ಇರ್ತೀನಿ. ಅಜಿಂಕ್ಯ ರಹಾನೆ ಯಾಕೆ ಹಿಂಗ್ ಮಾಡಿದ್ರು? ಅವ್ರು ಇನ್ನೊಂದು ಸ್ವಲ್ಪ ವರ್ಷ ಆಡ್ಬೋದಿತ್ತು. ಏನ್ KKR ಟೀಮಿಂದ ಒತ್ತಡ ಇತ್ತು, ಇಲ್ಲ ಸೆಲೆಕ್ಷನ್ ಆಗ್ತಿಲ್ಲ ಅಂತ ಮನಸ್ಸಲ್ಲಿ ತುಂಬಾ ಆಡ್ತಾ ಇತ್ತು, ಒಂದು ಅರ್ಥ ಆಗ್ತಿಲ್ಲ. ಇದ್ದಕ್ಕಿದ್ದಾಗೆ ಫೀಲಿಂಗ್ ಅಲ್ಲಿ ಇದ್ರು ಅವರು. ರಿಟೈರ್ಮೆಂಟ್ ಕೊಟ್ಟಾಗ ಯಾಕೆ ರಿಟೈರ್ ಕೊಟ್ರು ಅಂತ ಒಂದು ಅರ್ಥ ಆಗ್ತಿಲ್ಲ. ಇದ್ದಕ್ಕಿದ್ದಂಗೆ ಘೋಷಣೆ ಮಾಡಿಬಿಟ್ಟು ನಾನು ಆಡೋದಿಲ್ಲ, ಇದೇನು ಲಾಸ್ಟು, ಒಂದು ಟೈಮ್ ಬರ್ಬೇಕಲ್ಲ, ಆ ಟೈಮಿಗೋಸ್ಕರ ನಾನು ನಿವೃತ್ತಿ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ಬೈ ಹೇಳ್ತಾ ನಿವೃತ್ತಿ ಕೊಟ್ಟರು. ಅವ್ರ ಮುಖದಲ್ಲಿ ಫೀಲಿಂಗ್ ಅನ್ನು ತುಂಬಾ ಕಾಣ್ತಾ ಇತ್ತು. ಯಾಕೆ ಅಂತ ಏನು ಗೊತ್ತಿಲ್ಲ. ಅವರು ಕೊಟ್ಟಿದ್ದು ಒಂದು ಶಾಕಿಂಗು. ಅವ್ರು ಮಾಡಿದ್ಮೇಲೆ KKR ಟೀಮಿಗೆ ಕ್ಯಾಪ್ಟನ್ ಯಾರು? KKR IPL KKR ಟೀಮಿಗೆ ಕ್ಯಾಪ್ಟನ್ ಯಾರು ಅನ್ನೋದು ತುಂಬಾ ಕ್ವಶನ್ ಆಗ್ತಿದೆ. ನೆಕ್ಸ್ಟ್ 2027ರಲ್ಲಿ IPL ಸ್ಟಾರ್ಟ್ ಆಗುತ್ತಲ್ಲ, ಆ IPL ಅಲ್ಲಿ KKR ಕ್ಯಾಪ್ಟನ್ ಯಾರು? ಅದು ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇದೆ. ಸದ್ಯಕ್ಕೆ ಎಲ್ಲ ಮಾಹಿತಿಗಳ ಪ್ರಕಾರ ಮುಂಬೈ ಇಂಡಿಯನ್ಸ್ನವರು ಹಾರ್ದಿಕ್ ಪಾಂಡ್ಯನು ಟ್ರೇಡ್ ಮಾಡೋದಕ್ಕೆ ಬಿಟ್ರೆ ಅವರೊಂದು ಆಪ್ಷನ್ ಆಗ್ಬೋದು ಕ್ಯಾಪ್ಟನ್ಶಿಪ್ ಆಗಲಿಕ್ಕೆ KKRಗೆ. ನೆಕ್ಸ್ಟ್ ಅದನ್ನ ಬಿಟ್ರೆ ಸೆಕೆಂಡ್ ಆಗಿ ರಿಂಕು ಸಿಂಗ್ ಅವ್ರನ್ನ ಕ್ಯಾಪ್ಟನ್ ಮಾಡಬಹುದು. ರಿಂಕು ಸಿಂಗ್ KKR ತುಂಬಾ ವರ್ಷದಿಂದ ಆಡ್ತಾ ಇದ್ದಾರೆ, ಕ್ವಾಲಿಟಿ ಪ್ಲೇಯರ್ ಆಗಿ ಕಾಣಿಸ್ಕೊಂಡಿದ್ದಾರೆ. KKR ಅಲ್ಲಿ ತುಂಬಾ ಮಿಂಚಿರೋದವರು. ಹಾಗಾಗಿ KKR ಅಲ್ಲಿ ಕ್ಯಾಪ್ಟನ್ಶಿಪ್ ಮಾಡಿದ್ರು, ಅನುಮಾನ ಪಡೋದು ಅವಶ್ಯಕತೆ ಇಲ್ಲ. ಮತ್ತೆ ಮೂರನೇದಾಗಿ ಸೂರ್ಯಕುಮಾರ್ ಯಾದವ್ ಆಗ್ಬೋದು. ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಮುಂಬೈ ಇಂಡಿಯನ್ಸ್ ಟೀಮಿಂದ ಅವರನ್ನು ಕೈ ಬಿಡುವ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನು KKR ಟ್ರೇಡ್ ಮಾಡ್ಕೋಬಹುದು, ಅವ್ರನ್ನ ಬೇಕಾದ್ರೂ ಕ್ಯಾಪ್ಟನ್ಶಿಪ್ ಮಾಡಬಹುದು. ನಾಲ್ಕನೇದಾಗಿ KL ರಾಹುಲ್ ಕೂಡ ಡೆಲ್ಲಿಯಿಂದ ಹೊರ ಬರ್ಬೋದು. ಕ್ಯಾಪ್ಟನ್ಶಿಪ್ ಮೆಟೀರಿಯಲ್ ಇರೋದರಿಂದ ಟ್ರೇಡ್ ಆಗಿ ಅವರು KKRನ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ. ಐದನೇದಾಗಿ ಸುನಿಲ್ ನಾರಾಯಣ್ ತುಂಬಾ ವರ್ಷದಿಂದ KKRಗೆ ಪ್ರಾಂಪ್ಟ್ ಆಗಿ ಆಡಿದ್ದಾರೆ. ಅವರು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಕಡೆ ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವರು ಕ್ಯಾಪ್ಟನ್ಶಿಪ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. KKR ಏನ್ ಡಿಸೈಡ್ ಮಾಡ್ತೋ ನೋಡೋಣ. ಅವರು ಇಷ್ಟು ಫೈವ್ ಪ್ಲೇಯರ್ಸ್ ಅಲ್ಲಿ ಯಾರನ್ನ ಚಾಯ್ಸ್ ಮಾಡ್ತಾರೋ ಕ್ಯಾಪ್ಟನ್ಶಿಪ್ ಅಲ್ಲಿ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗಲಿದೆ. IPL ಸ್ಟಾರ್ಟ್ ಆಗೋ ಮುಂಚೆ ಡಿಸೆಂಬರ್ ತಿಂಗಳಲ್ಲಿ ಅನೌನ್ಸ್ ಮಾಡ್ತಾರೆ, ಅದು ನೋಡೋಣ. ನನ್ನ ಅನಿಸಿಕೆ 5 ಜನದಲ್ಲಿ ಕ್ಯಾಪ್ಟನ್ಶಿಪ್ ಮಾಡಬಹುದು. ನಿಮ್ಮ ಅನಿಸಿಕೆ ಏನಿದೆ ಕಾಮೆಂಟ್ ಮಾಡಿ, ನೋಡೋಣ. ಹಾಗೆ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಭೇಟಿ ಆಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಬಾಯ್.